ಸರ್ ನಾವು ಅಡ್ಡಿಗೆ ನಾನು 8 ಇಂಚಿನ ಫೋನೇ ಅಂದ್ರೆ ನಾವು ಲೈಫ್ ನೀರಿಂದೆಲ್ಲ ಇಲ್ಲೇ ಇದೆ ಸರ್ ನಮ್ಮ ಇಲ್ಲಾಂದ್ರೆ ಅರ್ಧ ನೀರೆಲ್ಲ ಈ ಕಡೆ ಕೆಳಗಿನ ನೀರು ಹೋಗಿ ಏನಾಗುತ್ತೆ ಸರ್ ಅದೆಲ್ಲ ಆಸಿಡ್ ನಮ್ಮದೆಲ್ಲ ಇನ್ಕಂಪ್ಲೀಟ್ ಇದೆ ಸರ್ ಕೆಳಗಿನ ನೀರು ಸಿಂಕ್ ಆಗಿ ಮತ್ತು ಟ್ರ್ಯಾಕಿಂಗ್ ಮತ್ತು ಚಲೋ ಅದಕ್ಕೆ ಬೆಟರ್ ಸರ್ ನಾವು ಆರ್ಸಿಸಿ ಒಂದು ಅರ್ಧ ರೋಡ್ ಸರ್ ಪೂರ್ತಿ ಇಲ್ಲ ಸರ್ ಯಾವುದು ನೀರಿನ ಫ್ಲೋ ನೋಡಿರಿ ಸರ್ ನೀರಿನ ಫ್ಲೋ ಸರ್ ನೀರು ಹೋಗ್ತದೆ नम ज़्यादा नीर मगर यहाँ पर ड्रेन नहीं रहने से वजह से क्या हो रहा है रोड खराब हो गया। ಅವರಿಗೆ ರೂಲ್ ಬಹಳಷ್ಟು ಕೆಟ್ಟ ಕಾರಣ ಈಗಾಗಲೇ ನಾವು ಲೋಕಸಭೆ ಎಲೆಕ್ಷನ್ ಪೂರ್ವದಲ್ಲಿ ಸರ್ಕಾರದಾಗ ಒತ್ತಡಿ ಬೈಕ್ ಹೋಗೋದು ವಿಶೇಷ ಅನುದಾನ ತಂದು ಕೆಲಸ ಪ್ರಾರಂಭ ಮಾಡಿದ್ರು. ಆದರೆ ಲೋಕಸಭೆ ಚುನಾವಣೆ ಕೋಡ್ ಆಫ್ ಕಂಡಕ್ಟಿಗೋಸ್ಕರ ಕೆಲಸ ಇದು ಮಾಡೋಕ್ಕಾಗಿಲ್ಲ. ಈಗಾಗಲೇ ಎಲ್ಲ ನಮ್ಮ ಏನು ಗೊತ್ತಾ ಕೋಚ್ ಆಗ್ತಿದ್ರು ಕೆಳಗೋಗಿ ಬರ್ತಾವೆ ಅಲ್ಲೂ ಕೂಡ ಏನು ಮಾಡಬೇಕಂದ್ರೆ ನಮ್ಮ ಅಧಿಕಾರಿಗಳೆಲ್ಲ ಎಸ್ಟಿಮೇಷನ್ ಅದರ ಹಾಗೆ ಇವತ್ತು ಈ ಎಸ್ಟಿಮೇಷನ್ ಎಲ್ಲ ಬಂದಿದ್ಮೇಕ ಸರ್ಕಾರಕ್ಕೆ ಇದೊಂದು ಪ್ರಸ್ತಾವನೆ ಕೊಟ್ಟು EDM ಅಪ್ರೂವಲ್ ಮಾಡಿಸ್ಕೊಂಡು ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ಗೋಸ್ಕರ ಈಗಾಗಲೇ ಮತ್ತು ಇಲ್ಲಿ ನಾವೆಲ್ಲ ಅನ್ಕೊಂಡಿದ್ದಕ್ಕೆ ಬರ್ತೀವಿ. ನಮ್ಮ PWD ಎಲ್ಲ ಇಲ್ಲಿಂದು ಯಾವ ಥರ ಮಾಡಬೇಕು ರೋಡು ಮತ್ತು ಎಲ್ಲ ಏನು ಐಬಿಲಿಂದ ಬ್ಯಾಂಕಿಂಗ್ ಇತ್ತು ಅದೇ ಥರ ಅಂದರೆ 51 ಫೀಟ್ ಟೋಟಲ್ ಆ ಕಡೆ 51 ಫೀಟು ಈಸ್ ಕಡೆ ಒಂದು 50 ಫೀಟು ನಡಬೇಕು 2 ಮೀಟ್ರ್ ಡಿವೈಡರ್ನಲ್ಲಿ ಏನು ಪ್ಲಾಂಟೇಷನ್ ಮಾಡಬೇಕು ಮತ್ತು ಲೈಟ್ ವ್ಯವಸ್ಥೆ ಅಲ್ಲಿ ಮಾಡಬೇಕು. ಮತ್ತು ಏನು ಇವತ್ತು ಹಳೆ ಲೈಟಿಂಗ್ ಕಂಬಗಳಿವೆ ಅವು ಕೂಡ ಚೇಂಜ್ ಮಾಡಿ ಹೈವೇ ಖರಾಬಾಗಿದೆ ಅವು ಮಾಡಿ ಎರಡು ಸೈಡ್ ಡ್ರೈನ್ ಯಾಕೆ ಡ್ರೈನ್ ಇಲ್ಲದೆ ನಾವು ರೋಡ್ ಮಾಡಬೇಕಂದ್ರೆ ಹಾಳಾಗುತ್ತೆ. ಏನು ಟೆಕ್ನಿಕಲಿ ರೋಡ್ ಮಾಡಬೇಕು. ಈಗ ಮೊದಲಿಂದ ರೋಡ್ ಮಾಡಿದ್ದು ಎಲ್ಲ ಗ್ರೇಡ್ 2 ಗ್ರೇಡ್ 3 ಹಾಕಿ ಮಾಡಿದ್ದೀವಿ. ಅದು ಕೂಡ ಒಳ್ಳೆ ರೀತಿ ಮಾಡಿದ್ರೆ ಈಗ ನಾವೇ ಹೊಸ ಟೆಕ್ನಿಕ್ ಬಂದಿದೆ PWD ಮತ್ತು GSB ಮತ್ತು WMM FUT ಮೇಲ್ಗಡೆ BM DC ಮಾಡಿ ರೋಡ್ ಒಳ್ಳೆ ರೀತಿಯಿಂದ ಮಾಡಬೇಕಂತ ಈಗಾಗಲೇ ನಮ್ಮ ಕೆಲವೇ ದಿನಗಳಲ್ಲಿ ಟೆಂಡರ್ ತಂದು ಕೆಲಸವನ್ನು ಪ್ರಾರಂಭ 5 ಕೋಟಿ ಮತ್ತೆ ಕಮ್ಮಿ ಬಿದ್ದರೂ ಕೂಡ ನಮ್ಮ KKRDBನಲ್ಲಿ ಅದು ಕೊಟ್ಟು ಪೂರ ಕಂಪ್ಲೀಟ್ ಮಾಡ್ತೀವಿ. ಸ್ಟಾರ್ಟು ಏನು ನಮ್ಮದು EDM ಅಪ್ರೂವ್ ಬಂದು ಟೆಂಡರ್ ಆಗೋದು ಅಂತಂದ್ರೆ ಮೋಸ್ಟ್ಲಿ ನಾನು ಅನ್ಸಿದ ಮಂದಿ ಒಂದು ತಿಂಗಳು ಮತ್ತು ಒಂದು ವರ್ಕ್ ಆರ್ಡರ್ ಆಗ್ಲಕ್ಕ ಟೆಂಡರ್ ಪ್ರೊಸೀಜರ್ ಆಗ್ಲಕ್ಕ ಒಂದು 15 ದಿನ ಕಂಪ್ಲೀಟ್ ಯಾವಾಗ ಕಂಪ್ಲೀಟ್ 6 ಮಂತ್ಸ್ ಎಷ್ಟು ಟೈಮ್ ಇರ್ತದೆ ಇದಕ್ಕೆ 9 ಮಂತ್ ಮೇಲೆ 11 ಮಂತ್ ತನಕ ಇರ್ತದೆ ಟೋಟಲ್ 1 ವರ್ಷದ ಒಳಗಾಗಿ ಪೂರ ರೋಡ್ ಇದು ಮಾಡ್ತೀವಿ. ಅದರ ಹಾಗೆ ಈಗಾಗಲೇ ನಾವು ಹುಮ್ನಾಬಾದ್ ಮತ್ತು ಏನು ಕುಡಿಯುವ ನೀರಿನ ಯೋಜನೆ ಇದೆ ಅಮೃತ್ ಸ್ಕೀಮ್ ಕೇಂದ್ರ ಸರ್ಕಾರದ ಮಂಜೂರು ಆಗಿದ್ದು ಮತ್ತು ಟೆಂಡರ್ ಆಗಿದೆ. ಟೆಂಡರ್ ಆಗಿ ಒಂದು ಗುಜರಾತ್ ಕಂಪ್ನಿ ಕೂಡ ಅವರಿಗೆ ವರ್ಕ್ ಆರ್ಡರ್ ಆಗಿದೆ. ಅವರಿಗೂ ಕೂಡ ಮೊನ್ನೆ ನಾನು ಚೀಫ್ ಇಂಜಿನಿಯರ್ ಹೇಳಿದ್ದೀನಿ ಈ ಏನು ಪ್ರೋಟೋಕಾಲ್ ಪ್ರಕಾರ ಎಲ್ಲ ನಮ್ಮ ಇವತ್ತು ಉಸ್ತುವಾರಿ ಸಚಿವರಿರ್ಬೋದು, ಕನ್ಸರ್ಟ್ ಮಿನಿಸ್ಟರ್ ಇರ್ಬೋದು, MLCಗಳು ಇರ್ಬೋದು, ನಾವು ಮತ್ತು MLAಗಳು ಇರ್ಬೋದು, ಎಲ್ಲರಿಗೂ ಕೂಡ ಪ್ರೋಟೋಕಾಲ್ ಪ್ರಕಾರ ಒಂದು ಪೂಜೆ ಮಾಡಿ ಅದು ಕೂಡ ಕೆಲಸ ಪ್ರಾರಂಭ. ಅದು ಈಗಾಗಲೇ ಹೇಳೀನಿ. ಈ ಪ್ರೋಟೋಕಾಲ್ ಪ್ರಕಾರ ಅವರು ನೋಟಿಸ್ ಇದು ಮಾಡ್ತಾರೆ, ಸರ್ವ್ ಮಾಡ್ತಾರೆ.